1,08,000 ಏನು ಕರ್ನಾಟಕದ ಜನರ ಪ್ರೀತಿ ಇದೆ, ಇದೊಂದು ಫ್ರೇಮಲ್ಲಿ ತುಂಬಿಕೊಟ್ಟಿದ್ದಾರೆ. ಅದರಿಂದ ನನಗೆ ಇದಕ್ಕೆ ತುಂಬ ಗೌರವ ಜಾಸ್ತಿ. ಇದನ್ನು ನಮ್ಮ ಮನೇಲಿ ಯಾವಾಗಲೂ ರಾರಾಜಿಸ್ತಿರುತ್ತಿದ್ದು. ಇದನ್ನು ನೋಡಿದಾಗ ಇನ್ನೂ ಎನ್ಕರೇಜ್ ಆಗುತ್ತೆ, ಸಖತ್ತು ಇನ್ನೂ ಏನೇನೋ ಮಾಡಬೇಕು ಅನಿಸುತ್ತೆ. ಇದನ್ನು ನೋಡಿದಾಗ ಮನೇಲಿ ಗೋಡೆ ಮೇಲೆ ನಿಂತಕೊಂಡಾಗ ಎಷ್ಟು ಖುಷಿ ಆಗುತ್ತಲ್ವ. ಏನಾರಾಗಲಿ ತುಂಬ ಖುಷಿ ಆಯಿತು. ಫೈನಲಿ ಯೂಟ್ಯೂಬಿಂದ ನನಗೆ ಸಿಲ್ವರ್ ಬಟನ್ ಬಂದುಬಿಟ್ಟಿದೆ, ಅವಾರ್ಡು. ಇದನ್ನು ನನ್ನ ಮಗಳಿಗೆ ತುಂಬ ಆಸೆ ಆಗಿತ್ತು, ಭಾಳ ದಿನದಿಂದ ಹೇಳ್ತಾಯಿತ್ತು ಡ್ಯಾಡಿ ಓಪನ್ ಮಾಡಬೇಕು ಅಂತ. ಬರುತ್ತೆ ಅಂತ ಹೇಳಿದ್ದೆ, ಇವತ್ತು ಬಂದುಬಿಟ್ಟಿದೆ. ನನ್ನ ಮಗಳ ಕೈಲೇ ಓಪನ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಇಲ್ಲಿ ತಗೊಳ್ಳಿ, ಇಟ್ಕೊಳ್ಳಿ. ಏನು ಹೇಳಿ ಇದು ಯಾರ್ದು? ನಡಿ ಓಪನ್ ಮಾಡೋಣ. ತುಂಬ ದಿನದಿಂದ ಪಾಪ ಹೇಳ್ತಾನೆ ಇತ್ತು ಓಪನ್ ಮಾಡೋಣ ಅಂತ. ಮತ್ತು ನನಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ ಇದೊಂದು ಅವಾರ್ಡು ಸಿಕ್ಕಿದ್ದು. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಶ್ರೀಮತಿಯವ್ರದ್ದು, ಪೂಜಾ ಕೆ ರಾಜ್ ಅವ್ರದ್ದು ಬರುತ್ತೆ ಸಿಲ್ವರ್ ಪ್ಲೇ ಬಟನ್ನು. ಜೀವನದಲ್ಲಿ ಮೊದಲ ಬಾರಿಗೆ ಅವಾರ್ಡ್ ತಗೋತಾರೆ. 15,000 ಆಗಬೇಕು. ಅವ್ರದ್ದು ಅಷ್ಟೇ, ಪೂಜಾ ಕೆ ರಾಜ್ ಅವ್ರದ್ದು. ಮತ್ತು ಸಿಲ್ವರ್ದು ಇದೆ ಮಗಳೇ, ಸಿಲ್ವರ್ದು ಡೈಮಂಡ್ ಬರುತ್ತೆ. ಇದು ಡ್ಯಾಡಿಗೆ ಎಷ್ಟು ಜನದ ಪ್ರೀತಿ ಹೇಳಿ ಇದು ನೋಡೋಣ. ಇದು ಕರ್ನಾಟಕದ 1,08,000 ಜನರ ಯೂಟ್ಯೂಬ್ರಿಂದ ತುಂಬಿರುವಂಥ ಪ್ರೀತಿ ಇದರೊಳಗಿದೆ. ಅವ್ರ ಹೃದಯಗಳನ್ನ ನಾವು ನಮ್ಮ ಮನೇಲಿ ಒಂದು ಫ್ರೇಮ್ ಹಾಕಿ ಇಟ್ಕೊತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಬನ್ನಿ ಓಪನ್ ಮಾಡೋಣ. ನನ್ನ ಮಗಳ ಕೈಲಿ ಓಪನ್ ಮಾಡಿಸ್ತೀನಿ. ಅದಕ್ಕೆ ಆ್ಯಕ್ಚುಲಿ ನಾನೇ ಓಪನ್ ಮಾಡ್ತೀನಿ. ಹೌದಾ? ಅವಳು ಸರಿಯಾಗಿ ಓಪನ್ ಮಾಡಲ್ಲ. ಹಂಗಾಗಿ ಬೇಡ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಏನು ನಿನಗೆ ಗೊತ್ತಿಲ್ಲ, ಸುಮ್ಮನೆ. ಹೌದಾ? ಅದ್ರ ಕೈಲೇ ಓಪನ್ ಮಾಡಿ ತಗೋಣ. ಅದು ಓಪನ್ ಮಾಡಿ ಮಗಳೇ, ಓಪನ್ ಮಾಡಿ ಮಗಳೇ. ಇಲ್ಲೇನಾ? ಅಲ್ಲ ಕುಡಿ. ಇಲ್ಲ ಇಲ್ಲೇ ಮಾಡೋಣ ಬಿಡಿ. ಇದು ಆಗಲ್ಲ ತಡೀರಿ. ಓಪನ್ ಮಾಡಿ. ಈಗ ಮ್ಯೂಸಿಕ್ ಕೊಡೋಣ. ಯೂಟ್ಯೂಬ್ದು ಯಾವುದೇ ಕೊಟ್ಟರು ಕಾಪಿ ರೈಟ್ ಆಗುತ್ತೆ, ಹಂಗಾಗಿ ಬಾಯಲ್ಲೇ ಕೊಡ್ತೀನಿ. ಕ್ಲಾಪ್ ಹಾಕ್ಸ ಮನೆ ನೀನು. ಬಡಿತಾ ಇರ್ಬೇಕು ನೀನು ಹಿಂದ್ಗಡೆಯಿಂದ. ಎಲ್ಲೋ ಓಪನ್ ಮಾಡೋಕ್ಕಾಯ್ತಲ್ಲ, ತಡೆಯಲ್ಲಿ ಕೆಳಗೆ ಬಿತ್ತೇನೋ. ಇಲ್ಲಿ ಓ ಎಲ್ಲವಾ ಏನೂ ಇಲ್ಲ. ಮಗಳು ಒಂದು ಸೈನ್ ಹಾಕಿ ಕೊಟ್ಟಿದ್ದಾರೆ. ಯೂಟ್ಯೂಬಿಂದ ಬಂದಿರತಕ್ಕಂಥ ನನಗೆ ಸರ್ಟಿಫಿಕೇಟು. ಕಂಗ್ರ್ಯಾಚುಲೇಷನ್ಸ್. 1,00,000 ಅಂತ. 1,00,000 ಆದಮೇಲೆ ಪ್ರೊಸೆಸ್ ಹಿಡಿಯುತ್ತೆ. ಬೇರೆ ಯು ಎಸ್ ಇಂದ ಬರೋದು ಅನಿಸುತ್ತೆ, ಒಂದು ಕೊರಿಯರಲ್ಲಿ. ತುಂಬ ದಿನ ಆದಮೇಲೆ ಅಲ್ಲಿಂದ ಬರುತ್ತೆ. ಅದಕ್ಕಾಗಿ ಒಂದು ತಿಂಗಳೇನೋ ಪ್ರೋಸೆಸ್ ಹಿಡಿಯುತ್ತೆ. ನನಗೆ ಅಷ್ಟೇ ಹಿಡಿಯಿತು ಪ್ರೋಸೆಸ್ಸು. ಕೊರಿಯರ್ ನಂದು ಏನೇನೋ ಕಸ್ಟಮ್ಸು ಅದು ಇದು ಫಿಲ್ ಮಾಡಬೇಕಾಗಿತ್ತು. ಅದಾದ್ಮೇಲೆ ಬಂತು. ಬನ್ನಿ ಮಗಳು ಇಟ್ಕೊಳ್ಳೋ ಮನೆ ಬಾಕ್ಸ್ ಇಟ್ಕೊಳ್ಳೋ ಹೋಗ್ಲಿ. ಮಗಳು ಓಪನ್ ಮಾಡಲಿ. ಇದು ಫಸ್ಟ್ ಇದು ಬರುತ್ತೆ, ಆಮೇಲೆ ಗೋಲ್ಡ್ ಬರುತ್ತೆ, ಆಮೇಲೆ ಡೈಮಂಡ್ ಬರುತ್ತೆ. ಇದು ಬರುತ್ತೆ. ಈಗ ನನಗೆ ಬಂದಿರೋ ಸಿಲ್ವರ್ ಮಗಳೇ ಫಸ್ಟು. ಹೌದಾ? ಓಕೆ. ಇದು ತೂಕ ಇದೆ, ಪರವಾಗಿಲ್ಲ. ತೂಕ ಇದೆ. ಮತ್ತೆ ಅವ್ರ ಪ್ರೀತಿ ಎಲ್ಲ ಕೊಟ್ಟವ್ರ. ಇಟ್ಕೊಳ್ಳಿ ಮಗಳೇ. ಕುಡೀಲಿ. ಇಟ್ಕೊಳ್ಳಿ ಮಗಳು. ಏನಿದೆ ಕಾಣಿಸ್ತಿದೆಯಾ ಮಗಳು? ಚೆನ್ನಾಗಿದೆಯಾ? ಖುಷಿ ಆಯ್ತಾ ಮಗಳೇ? ಸರಿ, ಬಾಕ್ಸ್ನಲ್ಲಿ ನೋಡಿದ್ರಿ ಒಂದು 2-3 ಅವಾರ್ಡ್ ಇತ್ತು. ಅಂದರೆ ಒಂದು ಲೈನಲ್ಲಿ ಬರೆದಿದ್ದಿತ್ತು. ಇದೇನಂದ್ರೆ ಒಂದು ಸ್ವಲ್ಪ ತೂಕ ಇದೆ, ಪರವಾಗಿಲ್ಲ. ಒಂಥರ ಮಿರರ್ ಥರ ಇದೆ. ಆಮೇಲೆ ಬೆಳ್ಳಿದು ಅಂದ್ಕೊಂಬಿಟ್ಟಿರಾ, ಬೆಳ್ಳಿದೇನಲ್ಲ ಇದು. ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಒಂದು ತೂಕ ಇದೆ, ಒಂದು ತೂಕದ ಅವಾರ್ಡು ನೋಡಿ. ಹಿಂದ್ಗಡೆ ಎಲ್ಲ ಫ್ರೇಮ್ ಹಾಕಿ ಮಳೆ ಹೊಡೆದು ಮನೇಲಿ ಹಾಕೋದಕ್ಕೆ ಅಂತ ಕೊಟ್ಟಿದ್ದಾರೆ. ಒಂದು ವ್ಯವಸ್ಥೆ ಮಾಡಿ ಇದರಲ್ಲಿ ನಾನು ನೋಡ್ಕೋಬೋದು. ನನ್ನ ಮುಖನೂ ಕಾಣುತ್ತೆ. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ ಈ ಅವಾರ್ಡ್ನ. ನಮ್ಮ ಇದರೊಳಗೆ ಬಂದು ನಮ್ಮ ಮುಖ ನಾವು ನೋಡೋದು ಅವಾರ್ಡಲ್ಲಿ. ಚೆನ್ನಾಗಿದೆ ಇದೊಂದು ಯೂಟ್ಯೂಬ್ ಸಿಂಬಲ್ದು ಇದೊಂದು ಕಾನ್ಸೆಪ್ಟು. ಅದರ ಪ್ರೆಸೆಂಟೆಡ್ ಟು ಸತೀಶ್ ಹಿರೇಗೌಡ ಫಾರ್ ಪಾಸಿಂಗ್ 1,00,000 ಸಬ್ಸ್ಕ್ರೈಬರ್ಸ್ ಫ್ರಮ್ ಯೂಟ್ಯೂಬ್ ಅಂತ ಇದರಲ್ಲಿ ಇದಿಷ್ಟು ಬರೆದಿದೆ. ಅದ್ರ ಜೊತೆಗೆ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು. ಇದು ಸಿಕ್ಕಿದೆ ಬೆಳ್ಳಿದು. ಇನ್ನೂ 10,00,000 ಸಬ್ಸ್ಕ್ರೈಬರ್ ಏನಾದರೂ ಆದರೆ ಅವ್ರ ಪ್ರೀತಿ ನಮಗೆ ಸಿಕ್ತು ಅಂದರೆ ನನಗೆ ಗೋಲ್ಡ್ ಬರುತ್ತೆ, ಆಮೇಲೆ ಡೈಮಂಡ್ ಬರುತ್ತೆ. ಅದ್ರ ಜೊತೆಗೆ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ಫ್ರೇಮ್ ಹಾಕಿ ಇಟ್ಕೊಳ್ಳೋ ಅಂಥದ್ದೇ ನನಗೆ ಯೂಟ್ಯೂಬಿಂದ ಬಂದಿರತಕ್ಕಂಥ ಒಂದು ಸರ್ಟಿಫಿಕೇಟ್ ನನಗೆ. ಇದೇನು ಆಮೇಲೆ ಬೆಳ್ಳಿ ಬಟನ್ನು, ಸಿಲ್ವರ್ ಬಟನ್ ಅಂದಿದ ತಕ್ಷಣ ಬೆಳ್ಳಿದು ಕೊಟ್ಟಿರ್ತಾರೆ ಅಂತ ಅನ್ಕೊಂಬೇಡಿ. ಬೆಳ್ಳಿದು ಕೊಡಲ್ಲ, ಇಲ್ಲ ಗೋಲ್ಡ್ ಬಟನ್ ಅಂದಿದ ತಕ್ಷಣ ಗೋಲ್ಡ್ನು ಕೊಡಲ್ಲ. ಇದೊಂದು ಫ್ರೇಮ್ ಅಷ್ಟೇ, ಆ ಕಲರಲ್ಲಿ ಇರುತ್ತೆ. ಸಿಲ್ವರ್ ಅಂದರೆ ಮೊದಲನೇ ಅವಾರ್ಡ್ಗೆ ಇನ್ನೊಂದು ಪ್ರೋತ್ಸಾಹ, ಯೂಟ್ಯೂಬಿಂದ ಇದೊಂದು ಪ್ರೋತ್ಸಾಹ ಕೊಡ್ತಾರಲ್ಲ, ಅದು ಕೂಡ ಒಂದು. ಇದನ್ನು ನೋಡಿದಾಗ ಇನ್ನೂ ಎನ್ಕರೇಜ್ ಆಗುತ್ತೆ, ಸಖತ್ತು ಇನ್ನೂ ಏನೇನೋ ಮಾಡಬೇಕು ಅನಿಸುತ್ತೆ. ಇದನ್ನು ನೋಡಿದಾಗ ಮನೇಲಿ ಗೋಡೆ ಮೇಲೆ ನಿಂತಕೊಂಡಾಗ ಎಷ್ಟು ಖುಷಿ ಆಗುತ್ತಲ್ವ. ಏನಾರಾಗಲಿ ತುಂಬ ಖುಷಿ ಆಯಿತು. ಫೈನಲಿ ಪ್ರೆಸೆಂಟೆಡ್ ಟು ಸತೀಶ್ ಈರೇಗೌಡ ಫಾರ್ ಪಾಸಿಂಗ್ 1,00,000 ಸಬ್ಸ್ಕ್ರೈಬರ್ಸ್ ಫ್ರಮ್ ಯೂಟ್ಯೂಬಿಂದ ನನಗೂ ಕೂಡ ಕೊನೆಗೆ ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಾರೆ.
ಇದು ಅವಾರ್ಡ್ ಅನ್ನೋದಕ್ಕಿಂತ ನನಗೆ ತುಂಬ ಖುಷಿ ಆಗೋದೇನು ಅಂತ ಅಂದರೆ 1,00,000 ಜನರ ಹೃದಯನ ಇದರೊಳಗೆ ತುಂಬಿಕೊಟ್ಟಿದ್ದಾರೆ. ಈಗ 1,00,000 ಅಲ್ಲ, 1,08,000 ಜನ ಸತೀಶ್ ಈರೇಗೌಡ ಯೂಟ್ಯೂಬ್ ಚಾನಲ್ಗೆ ಅವ್ರ ಪ್ರೀತಿನ ತುಂಬಿದ್ದಾರೆ. ನನಗಿದು ತುಂಬ ಸಣ್ಣ ವಿಷಯ ಅಂತ ನಾನು ಹೇಳಲ್ಲ, ಇದು ತುಂಬ ದೊಡ್ಡ ವಿಷಯ. ಒಂದು ಅವಾರ್ಡ್ ಅಂದರೆ ಯಾರೋ ಒಬ್ಬರು ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ ಒಂದು ಪ್ರೈಸ್ ಕೊಡೋದು ಸಹಜವಾಗಿ ಇರುತ್ತೆ ಯಾವುದೇ ಒಂದು ಕೆಲಸದಲ್ಲೂ. ಆದರೆ ಇದೆಲ್ಲ ಜನರ ಪ್ರೀತಿಯಿಂದ ಬಂದಿರೋದು. ಅವ್ರ ಹೃದಯನ ತುಂಬಿ ಒಂದು ಫ್ರೇಮ್ ಮಾಡಿಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದೇ ಅದಷ್ಟು, ಇನ್ನೇನಿಲ್ಲ. ನಿಮ್ಮೆಲ್ಲರ ಹೃದಯದಲ್ಲಿ ಒಂದಿಷ್ಟು ಪ್ರೀತಿ, ಆ ಪ್ರೀತಿನ ನಾವು ಗಳಿಸಿದ್ರೆ ಸಾಕು, ನಮ್ಮ ಜೀವನ ಸಾರ್ಥಕ ಅನ್ನತಕ್ಕಂಥ ಭಾವನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿಗೆ, ನಮ್ಮ ಕುಟುಂಬನೂ ಅಷ್ಟೇ, ನಮ್ಮ ಶ್ರೀಮತಿಯವರು ಅಷ್ಟೇ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಇವತ್ತು ನನಗೆ. ಅವರು ಕೂಡ ಪೂಜಾ ಕೇರಾಜ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಆಲ್ಮೋಸ್ಟ್ ಅವರು ಕೂಡ ಈಗ ಇದೇ 1 ಲ್ಯಾಕ್ ಸಬ್ಸ್ಕ್ರೈಬರ್ಗೆ ಬರ್ತಾ ಇದ್ದಾರೆ. 1,00,000 ಸಬ್ಸ್ಕ್ರೈಬರ್ ಇನ್ನು ಕೆಲವು ದಿನಗಳಲ್ಲಿ ಅವ್ರಿಗೆ ಆಯ್ತಾರೆ. ಅವರು ಕೂಡ ಅವ್ರಿಗೂ ಕೂಡ ಅದೇ ರೀತಿ ಇನ್ನೇನು ಅವಾರ್ಡ್ ಬರುತ್ತೆ. ಏನು ಅನ್ಸುತ್ತಮ್ಮ ನಿನಗೆ ಖುಷಿ ಆಗ್ತದೆ? ಇನ್ನು 15,000 ಆಗಬೇಕು. ಈಗ 86,000 ಜನ ಇದ್ದಾರೆ, ಇನ್ನು 14,000 ಜನ ಆಗಬೇಕು. ಅವ್ರ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಯೂಟ್ಯೂಬ್ ಈ ಥರ ಮಾಡ್ತೀನಿ, ಜನಗಳಿಂದ ಈ ಥರ ರೆಕಗ್ನೈಸೇಷನ್ ಸಿಗುತ್ತೆ ಅಂತ. ದೇವರ ಆಟ ಬಲ್ಲವರು ಯಾರು, ದೇವರ ಯಾರಿಗೋ ಏನೇನೋ ಒಂದು ಪ್ಲ್ಯಾನ್ ಮಾಡಿಬಿಡ್ತಾನೆ. ನಾನು ಈ ಥರ ಯೂಟ್ಯೂಬಿಗೆ ಬರ್ತೀನಿ, ಮತ್ತು ಈ ಥರ ಶಾರ್ಟ್ ಫಿಲ್ಮ್ಸ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಸಿನಿಮಾಗೂ ಹೋಗ್ತೀನಿ ಅಂತ ಈ ಥರ ಅನ್ಕೊಂಡಿರಲಿಲ್ಲ. ಇನ್ನೂ ಹೆಚ್ಚಿನ ಪ್ಲ್ಯಾನ್ಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿವರೆಗೆ ಬರೋದಕ್ಕೆ ನಮಗೆ ಕಷ್ಟ ಆಯಿತು. ಇನ್ನು ಮುಂದೆ ಹೋಗೋ ಪ್ರೋಸೆಸ್ ನಮಗೆ ಕ್ಲಿಯರ್ ಆಗಿದೆ. ಇಲ್ಲಿ ಬರೋವರೆಗೂ ದಾರಿ ಕ್ಲಿಯರ್ ಆಗಿರಲಿಲ್ಲ. ಇನ್ನು ಮುಂದೆ ಒಂದು ಸ್ವಲ್ಪ ದಾರಿ ಕ್ಲಿಯರ್ ಆಗಿದೆ. ನಾವು ಏನು ತಗೊಳ್ತಾ ಇದ್ದೀವಿ, ಮುಂದಿನ ದಿಟ್ಟ ನಿರ್ಧಾರಗಳು ಅವೆಲ್ಲ ಕ್ಲಿಯರ್ ಆಗಿರೋದ್ರಿಂದ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ, ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಮ್ಮ ಕುಟುಂಬನೂ ಕೂಡ ನನಗೆ ಸಹಕಾರಿಯಾಗಿ ನಿಂತಿದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಸಹಕಾರನ ನಮಗೆ ತುಂಬ್ತಾ ಇರಿ. ಇದೊಂದು ವಿಚಾರದಲ್ಲಿ ಸ್ವಾರ್ಥದಿಂದನೇ ಕೇಳ್ಕೊತಾ ಇದ್ದೀವಿ, ದುರಾಸೆಯಿಂದನೇ ಕೇಳ್ತಾ ಇದ್ದೀವಿ. ಪ್ರೀತಿ ಕೊಡಿ, ಪ್ರೀತಿ ತುಂಬಿ, ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ ನನಗೂ ನನ್ನ ಕುಟುಂಬಕ್ಕೂ. ಯೂಟ್ಯೂಬಿಂದ ಈ ಏನು ಬೆಳ್ಳಿ ಪಾರಿತೋಷಕ ನನಗೆ ಸಿಕ್ಕಿದೆ, ಅದನ್ನು ಸಂತೋಷದಿಂದ ನಿಮ್ಮ ಹೃದಯ ಅಂತ ನನ್ನ ಮನೇಲಿ ಇಟ್ಕೊಂಡು ಇದನ್ನು ಪೂಜಿಸ್ತಾ, ಸದಾ ನೋಡ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ, ಕೆಲಸಗಳನ್ನು ಮಾಡ್ತಾ ನಿಮ್ಮನ್ನು ರಂಜಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.